ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ 9ನೇ ವಾರ್ಡ್ ಇಸ್ಲಾಂ ನಗರದ ವಾಸಿ ನಯಾಜ್ ಪಾಷಾ ಅವರಿಂದ ಸಾರ್ವಜನಿಕರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್ ಅವರು ಚಾಲನೆ ನೀಡಿ ಮಾತನಾಡಿ, ನಾವು ಮಾಡುವ ಸೇವೆ ಸಾರ್ವಜನಿಕವಾಗಿ ಅನುಕೂಲವಾಗಬೇಕು. ಅಂತಹ ಮಹತ್ ಕಾರ್ಯ ನಯಾಜ್ ಪಾಷಾ ಅವರು ಅವರ ತಾಯಿ ಶಾನಾಜ್ ಒನ್ನಿಸಾ ನೆನಪಿನಲ್ಲಿ ವಿಜಯಪುರ ಸುತ್ತಮುತ್ತಲ ಜನರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಸೇವೆ ಮಾಡಲು ಉಚಿತವಾಗಿ ಆಂಬ್ಯುಲೆನ್ಸ್ ನೀಡಿದ್ದು ನಿಜಕ್ಕೂ ಶ್ಲಾಘನೀಯ. ಸಮಾಜದಿಂದ ದೊರೆಯುವುದರಲ್ಲಿ ಅಲ್ಪವಾದರೂ ಸಮಾಜಕ್ಕೆ ನೀಡುವ ಕೆಲಸ ಪ್ರತಿಯೊಬ್ಬ ಅನುಕೂಲಸ್ಥರು ಮಾಡಬೇಕು. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಎಂದು ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ದಾನಿಗಳಾದ ನಯಾಜ್ ಪಾಷಾ ಭಾವುಕರಾಗಿ ಮಾತನಾಡಿ, ಕೋವಿಡ್ ಸಮಯದಲ್ಲಿ ನಮ್ಮ ತಾಯಿಯವರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಆ ಪರಿಸ್ಥಿತಿ ಯಾರಿಗೂ ಬರಬಾರದು ಎಂಬ ಒಂದೇ ಉದ್ದೇಶದಿಂದ ಆಂಬ್ಯುಲೆನ್ಸ್ ಉಚಿತವಾಗಿ ನೀಡುತ್ತಿದ್ದೇನೆ ಹಾಗೂ ಆಂಬ್ಯುಲೆನ್ಸ್ ಸೌಲಭ್ಯ ಬೇಕಾದಲ್ಲಿ ನನ್ನ ಮತ್ತು ವಾಹನ ಚಾಲಕರ ಮೊಬೈಲ್ಗೆ ಕರೆ ಮಾಡಿದರೆ ಎಲ್ಲವೂ ಉಚಿತವಾಗಿ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು. ವಿಜಯಪುರ ಪಟ್ಟಣದ 9ನೇ ವಾರ್ಡ್ನ ನಮ್ಮ ಪ್ರಮುಖ ಮುಖಂಡರಲ್ಲೊಬ್ಬರು, ಬಹಳ ದೊಡ್ಡ ವಾಣಿಜ್ಯೋದ್ಯಮಿಗಳು ನಯಾಜ್ ಪಾಷಾರವರು ಇವತ್ತು ಇಡೀ ಪಟ್ಟಣಕ್ಕೆ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ತುರ್ತು ಆರೋಗ್ಯ ಪರಿಸ್ಥಿತಿ ಸಂದರ್ಭದಲ್ಲಿ ರೋಗಿಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ, ಆಸ್ಪತ್ರೆಗಳಿಗೆ ತೆಗೆದುಕೊಂಡು ಹೋಗಲಿಕ್ಕೆ, ತುರ್ತು ಚಿಕಿತ್ಸೆ ಕೊಡಿಸಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಆಂಬ್ಯುಲೆನ್ಸನ್ನು ತಮ್ಮ ಸ್ವಂತ ಹಣದಿಂದ ಸಮಾಜಕ್ಕೆ ಉಚಿತವಾಗಿ ಇವತ್ತು ದಾನವಾಗಿ ನೀಡ್ತಕ್ಕಂಥ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಹೃದಯಪೂರ್ವಕ ಪೈಗಂಬರ್ ಅವರು ಇದನ್ನೇ ಹೇಳಿದ್ದಾರೆ, ಯಾರಲ್ಲಿ ₹1 ಇದೆ ಅದರಲ್ಲಿ ನೀವು 15-20 ಪೈಸಾ 30 ಪೈಸಾ ಬಡವರಿಗೆ ಸಮಾಜಕ್ಕೆ ವಿನಿಯೋಗ ಮಾಡಿ ಅಂತ. ನಮ್ಮ ಪುರಾಣಗಳಲ್ಲೂ ಹಾಗೇ ಇದೆ, ದಾಸರ ಪದನೂ ಹಾಗೆ ಇದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಸಮಾಜದಿಂದ ಏನನ್ನ ಪಡೆದುಕೊಂಡಿದ್ದೇವೆ ಅದರ ಕೆಲ ಭಾಗ ಆದರೂ ನಾವು ಸಮಾಜಕ್ಕೆ ವಿನಿಯೋಗಿಸೋ ಮುಖಾಂತರ ನಮ್ಮ ಮಾನವೀಯತೆಯ ಮೌಲ್ಯಗಳನ್ನು ಮೆರೆಯೋದು, ಎತ್ತಿ ಹಿಡಿಯೋಕ್ಕಂಥ ಕಾರ್ಯ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಇವತ್ತು ನಯಾಜ್ ಪಾಷಾ ಮತ್ತು ಅವರ ಕುಟುಂಬದವರು ಈ ಒಂದು ಸುಮಾರು 11 ಲಕ್ಷ ರೂಗಳ ವೆಚ್ಚದ ಒಂದು ಉಚಿತವಾದ ಆಂಬ್ಯುಲೆನ್ಸನ್ನು ವಿಜಯಪುರದ ಇಡೀ ಸಮಾಜಕ್ಕೆ ಇವತ್ತು ನೀಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಶ್ಲಾಘನೆ ಮಾಡ್ತೇನೆ. ಕೊಡಬೇಕು ಅಂತೇಳಿ ನನಗೆ ಮನಸ್ಸಲ್ಲಿ ಇದಾಯಿತು. ಈ ಲಾಕ್ಡೌನಲ್ಲಿ ನನಗೆ ತುಂಬ ನೋವಾಯಿತು. ನಮ್ಮ ತಾಯಿಗೆ ಕರ್ಕೊಂಡು ಹೋಗೋಕ್ಕೆ ನಾನು ತುಂಬ ಕಷ್ಟ ಬಿದ್ದೆ. ಅದಕ್ಕೋಸ್ಕರ ಈ ಕಷ್ಟ ಜನಗಳಿಗೆ ಹಾಕ್ಕೊಡ್ದು ಅಂಥೇಳಿ ನಾನು ಆಂಬುಲೆನ್ಸ್ದು ವ್ಯವಸ್ಥೆ ಮಾಡಿದ್ದೀನಿ. ಲಾಕ್ಡೌನಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ ಜನ. ನಮ್ಮ ತಾಯಿ ತೀರ್ಕೊಂಡ್ರು ಲಾಕ್ಡೌನಲ್ಲೇ. ನನ್ನ ಕಾರು ಆವತ್ತು ನಂದು ಏನಾಗಿತ್ತೋ ಏನೋ ಬ್ಯಾಟ್ರಿ ಡೌನ್ ಆಗಿ ಗಾಡಿ ಸ್ಟಾರ್ಟ್ ಆಗಿಲ್ಲ ನನ್ನ ಕಾರು. ಅದಕ್ಕೋಸ್ಕರ ಬೇರೆ ಗಾಡಿ ಬರೋವರೆಗೂ ಆಂಬುಲೆನ್ಸ್ಗಂತೂ ಫೋನ್ ಮಾಡಿಲ್ಲ. ಬೇರೆ ಕಾರ್ ಬರೋವರೆಗೂ ನಮ್ಮ ತಾಯಿ ಮನೆ ಹತ್ರನೇ ತೀರ್ಕೊಂಡ್ರು. ಅದಕ್ಕೋಸ್ಕರ ನಾನು ಬೇರೆಯವ್ರಿಗೆ ಈ ಥರ ತೊಂದರೆ ಹಾಕ್ಕೊಡ್ದು, ಅನುಕೂಲ ಆಗಬೇಕು ಅಂತೇಳಿ ನನ್ನ ಮನಸ್ಸಿನಿಂದ ನಾನು ಈ ಕೆಲಸ ಮಾಡಿದ್ದೀನಿ. ಎಲ್ಲ ಜನಗಳಿಗೆ ನನ್ನ ಕಡೆಯಿಂದ ಒಳ್ಳೆತನ ಆಗಬೇಕು. ಡ್ರೈವರ್ ನಂಬರ್ ಇದೆ, ನನ್ನ ನಂಬರ್ ಇದೆ 9741340786 ನನ್ನ ನಂಬರು. ನನಗೆ ಕಾಲ್ ಮಾಡಿದ್ರೆ 5 ನಿಂದ 10 ನಿಮಿಷದಲ್ಲಿ ಗಾಡಿ ಮನೆ ಹತ್ರ ಬರುತ್ತೆ. ₹1 ಯಾರೂ ಕೊಡೋಂಗಿಲ್ಲ. ನಮ್ಮ ಕಡೆಯಿಂದ ಎಲ್ಲಿ ಬೇಕಾದರೂ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಯಾವ ಆಸ್ಪತ್ರೆ ಬೇಕಾದರೂ ನಮ್ಮ ಗಾಡಿ ಬರುತ್ತೆ ಆಂಬುಲೆನ್ಸ್. ₹1 ಯಾರೂ ಏನು ಡ್ರೈವರ್ಗೂ ಕೊಡೋಂಗಿಲ್ಲ, ನಮಗೂ ಪೆಟ್ರೋಲ್ಗೂ ಕೊಡೋಂಗಿಲ್ಲ. ನಮ್ಮ ಕಡೆಯಿಂದ ಉಚಿತ. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.